ಇದೇ ಜನ್ಮಭೂಮಿಯಲ್ಲಿ ಹುಟ್ಟಿ ಮುಂಬೈಯನ್ನು ಕರ್ಮಭೂಮಿಯನ್ನಾಗಿಸಿಕೊಂಡು ಆ ಹುಟ್ಟಿದ ಭೂಮಿಯ ಋಣ ಆದಷ್ಟು ಮಟ್ಟಿಗೆ ಮಾಡುವ ಎಂಬ ಉದ್ದೇಶದಿಂದ ಈ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿಯನ್ನು ಸ್ಥಾಪಿಸಿದ ಸಂಸ್ಥಾಪಕ ಜಯಕೃಷ್ಣ ಒಟ್ಟಿಗೆ ನಾವೆಲ್ಲ ಸೇರಿಕೊಂಡು ಇಂದು ಈ ಸಮಿತಿಯಲ್ಲಿ 12 ವರ್ಷ ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ 12 ವರ್ಷ ಉಪಾಧ್ಯಕ್ಷನಾಗಿ ಪ್ರಸ್ತುತ ರಜತ ಮಹೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಆ ಒಂದು ಬಹಳ ಜವಾಬ್ದಾರಿಯುತ ಸೀಟನ್ನು ಅಲಂಕರಿಸುವ ಒಂದು ಸೌಭಾಗ್ಯ. ಇವತ್ತು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಅಧ್ಯಕ್ಷನಾಗಿ ಅಧಿಕಾರ ನಾವು ಸಂಸ್ಥಾಪಕರು ಕಾರ್ಯಕಾರಿ ಕೊಟ್ಟ ಬಳಿಕ ಪ್ರಥಮ ಒಂದು ಉತ್ತಮ ರೀತಿಯ ಸಾರ್ವಜನಿಕ ಸಭೆ, ಅದರಲ್ಲಿ ಸನ್ಮಾನ್ಯ ದೇಶ ಕಂಡಂಥ ಧೀಮಂತ ದಿಟ್ಟ ನಾಯಕ, ಧೈರ್ಯದಿಂದ ಯಾರನ್ನು ಎದುರಿಸಬಹುದು ಅಂತ ಹೇಳಿಕೊಡುವಂಥ ಒಂದು ನಮಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿದ್ದಂಥ ಸನ್ಮಾನ್ಯ ಸಂತೋಷ್ ಹೆಗ್ಡೆ ಅವರಿಗೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಧೀಮಂತ ನಾಯಕತ್ವ, ಕಾರ್ಮಿಕರ ಬೆಳವಣಿಗೆ, ರಾಜಕೀಯ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂಥ ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ ಅವರ ಹೆಸರಿನಲ್ಲಿ ನಾವು ರಾಷ್ಟ್ರೀಯ ಮಟ್ಟದ ಪ್ರಸಿದ್ಧಿ ಕೊಡುವಂಥನ್ನು ಸ್ವೀಕರಿಸಿ ನಮ್ಮನ್ನು ಧನ್ಯ ಮಾಡಿದ್ದೀರಿ. ಸಂತೋಷ್ ಹೆಗ್ಡೆ ಅವರೇ, ಧನ್ಯ ಮಾಡಿದ್ದೀರಿ. ನಿಮ್ಮ ಬಲಭಾಗದಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ 51 ವರ್ಷ ಸಮಾಜ ಸೇವೆ ಸಿಕ್ಕ ದೊಡ್ಡ ಗೌರವ ಅಂತ ನಾನು ಎಣಿಸ್ತೇನೆ. ಜಯಕೃಷ್ಣರು ಒಬ್ಬ ಪ್ರಾಮಾಣಿಕ ವ್ಯಕ್ತಿತ್ವವರು. ಅಧ್ಯಕ್ಷನಾಗಿ ನನಗೆ ಮಾತಾಡಿ ಹೆಚ್ಚು ವಿಷಯ ಉಳಿದಿಲ್ಲ. ಎಲ್ಲ ವೇದಿಕೆಯಲ್ಲಿರುವ ಕಾಣಿಕರವರು, ಸುಮನ್ರವರು, ಜಗದೀಶ್ ಅಧಿಕಾರಿ ಅವರು, ಎಲ್ಲ ಈಗ ತಾನೇ ಮಾತಾಡಿದಂಥ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಕಿಶೋರ್ ಆಳವರವರು ಎಲ್ಲ ನಮ್ಮನ್ನು 25ನೇ ವರ್ಷಕ್ಕೆ ನೀವು ಏನು ಮಾಡಬೇಕು ಎನ್ನುವಂಥ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದಾರೆ ಮುಂಬೈಯವರನ್ನು. ಅದರ ಜೊತೆಗೆ ನೀವಿಲ್ಲಿ ಇದ್ದೀರಲ್ಲ, ನಿಮ್ಮನ್ನು ಸಹ ಒಂದು ಥಾಟ್ ಪ್ರವೋಕಿಂಗ್, ಯು ಹ್ಯಾವ್ ಟು ಬಿಕಮ್ ಸ್ಪಿರಿಟೆಡ್. ಯಾಕೆ ನಾವು ತಪ್ಪನ್ನು ಸುಮ್ಮನೆ ಕುಳಿತುಕೊಂಡು ಕೇಳ್ಕೊಳ್ತಿರಬೇಕು, ನೀವು ಯಾಕೆ ತಪ್ಪು ಮಾಡಿದ್ದೀರಿ ಅನ್ನುವಂಥ ಧೈರ್ಯ ನಿಮ್ಮಲ್ಲಿ ಬರಬೇಕು ಅಂತ ಅವರ ಮಾತನ್ನೆಲ್ಲ ನಾವು ಕೇಳಿಕೊಂಡಿದ್ದೇವೆ. ಸುಮಂತ್ ಹಲವಾರು ಯಾವ ರೀತಿಯಲ್ಲಿ ನಾವು ಕೋಮುವನ್ನು ಒಟ್ಟಿಗೆ ಸೌಹಾರ್ದತೆಯಿಂದ ಇರಬಹುದು ಅಂತ ಮಾರ್ಗದರ್ಶನ ಮಾಡಿದ್ದಾರೆ. ಈ ಸಮಿತಿ ತೋರಿಸಿಕೊಟ್ಟದ್ದೇನು ಸಮಾಜಕ್ಕೆ, ಒಬ್ಬ ಪ್ರಾಮಾಣಿಕ ಚಿಂತಕ ಮತ್ತು ಹಲವಾರು ಸಂಘ ಸಂಸ್ಥೆಗಳು ಒಟ್ಟಾಗಿ ನಿಸ್ವಾರ್ಥವಾದ ಸಮಾಜಪರ ಕಾಳಜಿಗೆ ಸಮಯಕ್ಕೆ ಸರಿಯಾಗಿ ಒಬ್ಬ ರಾಜಕೀಯ ವ್ಯವಸ್ಥೆಯ ಸಮಯೋಚಿತ ಸಹಾಯ ಪ್ರೋತ್ಸಾಹ ಒದಗಿ ಬಂದಲ್ಲಿ ಬಹಳಷ್ಟು ಸಾಧನೆಗಳು ಮಾಡಬಹುದು ಎನ್ನುವುದಕ್ಕೆ ನಮ್ಮ ಜಯ ಶ್ರೀಕೃಷ್ಣ ಪರಿಸರ ಪ್ರೇಮಿ ಸಂಸ್ಥೆ ಸಾಕ್ಷಿ ಅಂತ ಹೇಳಿಕ್ಕೆ ಗೌರವ ಪಡ್ತೇನೆ ನಾನು. ಆ ಪ್ರಾಮಾಣಿಕ ವ್ಯಕ್ತಿ ನಮ್ಮ ಸಂಸ್ಥಾಪಕರು, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಿಂತಕ, ಹೋರಾಟಗಾರ ತೋನ್ಸೆ ಜಯಕರಣ ಶೆಟ್ಟಿ ಅವರನ್ನು ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಇವರ ಕನಸಿನ ಕೂಸಿಗೆ ಸಮಯಕ್ಕೆ ಆಯಾಯ ಸಂದರ್ಭಗಳಲ್ಲಿ ಸಹಾಯವನ್ನು ಒದಗಿಸಿದ ಪ್ರಾಮಾಣಿಕ ರಾಜಕಾರಣಿ ಸನ್ಮಾನ್ಯ ಜಾರ್ಜ್ ಫರ್ನಾಂಡಿಸ್ನವರು. ಅವರ ಅಭಯದಿಂದಾಗಿ ನಾವು ಮಾಡಿದ ಹಲವಾರು ಕಾರ್ಯಕ್ರಮಗಳು ನಿಮಗೆ ಗೊತ್ತೇ ಇದೆ. ಹಲವಾರು ವರ್ಷದಿಂದ ಅವರ ಹುಟ್ಟುಹಬ್ಬವನ್ನು ಆ ವ್ಯಕ್ತಿ ದೇಶಕ್ಕಾಗಿ, ತನ್ನ ಸ್ವಾರ್ಥಕ್ಕಾಗಿ ಅಲ್ಲ, ಜೈಲಿನದ್ದು ಕೂಡ ಇಲೆಕ್ಷನಲ್ಲಿ ಗೆದ್ದು ಬಂದವರು. ಅವರ ಸಾಮರ್ಥ್ಯ ಏನು, ಸದಾ ಸಮಾಜಪರ ಕಾಳಜಿಯನ್ನು ಇಟ್ಟುಕೊಂಡು, ಆದ ಕಾರಣ ಅವರ ಜೀವಿತ ಕಾಲದಲ್ಲಿ ಕೂಡ ನಾವು ಜಾರ್ಜ್ ಫರ್ನಾಂಡಿಸ್ ಸಾಧಕ ಪ್ರಶಸ್ತಿಯನ್ನು ಕೊಡುತ್ತಾ ಬಂದಿದ್ದೆವು. 1919 ಜನವರಿ 29 ಅವರು ತೀರಿ ಹೋದ ಬಳಿಕ ಈ ಪ್ರಶಸ್ತಿಯನ್ನು ರಾಜ್ಯ ಮಟ್ಟಕ್ಕೆ, ನ್ಯಾಷನಲ್ ಲೆವೆಲಿಗೆ ಅದನ್ನು ಕೊಡುವ ಒಂದು ಸ್ಮರಣಾರ್ಥ ಪ್ರಶಸ್ತಿಯನ್ನು ಕೊಡುವ ಸಂಪ್ರದಾಯವನ್ನು ಪ್ರಾರಂಭಿಸ್ತೇವೆ. ಪ್ರಥಮ ಪ್ರಶಸ್ತಿಯನ್ನು ನೀಡಿದ್ದು ಇಡೀ ವಿಶ್ವಕ್ಕೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ಆ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆ ಮಾಡಿದಂಥ ಪದ್ಮವಿಭೂಷಣ ಡಾಕ್ಟರ್ BM ಹೆಗ್ಡೆ ಅವರಿಗೆ ನೀಡಿದ್ದೇವೆ. ಇದರ ನಂತರ 2023ರಲ್ಲಿ ಈ ಪ್ರಶಸ್ತಿಯನ್ನು ವಿಶ್ವಮಟ್ಟದಲ್ಲಿ ಪರಿಸರ ರಕ್ಷಣೆ ಮಾಡಬೇಕು ಎಂಬ ಬಗ್ಗೆ ವಿಶೇಷವಾದ ಸಾಧನೆ ಮಾಡಿರುವಂತಹ ಗ್ರೀನ್ ಹೀರೋ ಆಫ್ ಇಂಡಿಯಾ ಖ್ಯಾತಿಯ ಡಾಕ್ಟರ್ RK ನಾಯರ್ ಅವರಿಗೆ ನೀಡಿದ್ದೇವೆ. ಕಳೆದ ವರ್ಷ 2024ರಲ್ಲಿ ನಮ್ಮ ಆರೋಗ್ಯ ಪರಿಸರ ಉಳಿಸಬೇಕಾದರೆ ದರ್ ಶುಡ್ ಬಿ ವೆರಿ ಗುಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಸಾರಿಗೆ ವ್ಯವಸ್ಥೆ ಬೇಕು ಅಂತ ಹೇಳುವಂತಹ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ
ಸನ್ಮಾನ್ಯ ಈ ಶ್ರೀಧರನ್ ಅವರಿಗೆ ನೀಡಿದ್ದೇವೆ. ಆದರೆ ಈ ವರ್ಷ ಈ ಮೂರನ್ನು ಒಟ್ಟಿಗೆ ಮಾಡಿ ನಮ್ಮ ಆರೋಗ್ಯ, ಪರಿಸರ, ಸಾರಿಗೆ ವ್ಯವಸ್ಥೆ ಎಲ್ಲವೂ ಬೇಕು. ಆದರೆ ಆ ಕ್ಷೇತ್ರದಲ್ಲಿ ಕಾನೂನುಬದ್ಧವಾಗಿ ಶಿಸ್ತಿನ ಅವಶ್ಯಕತೆ ಬೇಕು. ಭ್ರಷ್ಟಾಚಾರ ವಿರುದ್ಧವಾಗಿ ಸಮಾಜ ನಿರ್ಮಾಣ ಆಗಬೇಕು. ಕಾನೂನು ಎಂಬುದು ಯಾರದ್ದು ಆಸ್ತಿ ಅಲ್ಲ, ನೀವು ಅದಕ್ಕೆ ಪ್ರಶ್ನೆ ಮಾಡಬೇಕು ಎನ್ನುವಂತಹ ತನ್ನ ವ್ಯಕ್ತಿ ಜೀವನದಲ್ಲಿ ಪ್ರಾಮಾಣಿಕತೆ, ಸಮಗ್ರತೆ ಮತ್ತು ಸೇವಾ ಸಮರ್ಪಣೆಗೆ ಹೆಸರಾದ ನಮ್ಮೆಲ್ಲರಿಗೆ ಆತ್ಮೀಯರಾದ ಸನ್ಮಾನ್ಯ ಆದರ್ಶಪ್ರಾಯರಾಗಿರುವಂತಹ ಸಂತೋಷ ಹೆಗಡೆ ನೀಡಿ ನಾವು ಧನ್ಯರಾಗಿದ್ದೇವೆ. ಅವರ ಆಶೀರ್ವಾದ ಪಡೆದಿದ್ದೇವೆ. ಆನೆಯ ಬಲ ಬಂದಿದೆ ನಮ್ಮ ಸಮಿತಿಗೆ. ನೀವು ಮುಂದೆ ಹೋಗಿ ಪ್ರಾಮಾಣಿಕತೆ, ನಿಷ್ಠೆ, ಸಿನ್ಸಿಯಾರಿಟಿ, ಕಮಿಟ್ಮೆಂಟ್ ಇದ್ದರೆ nobody can stop you from achieving your target. So this is the occasion we set our target to make our silver jubilee a memorable one. ನಮ್ಮ ಜಿಲ್ಲಾ ಸಮಿತಿ ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲಿ ನಮ್ಮೆಲ್ಲರಿಗಾಗಿ ಆಯೋಜಿಸಿದ್ದೇವೆ. ಅಕ್ಟೋಬರ್, ನವಂಬರ್, ಸೆಪ್ಟೆಂಬರ್ ಆ ಕಾರ್ಯಕ್ರಮ ಆಗುವುದು. ಮುಂಬೈಯಲ್ಲಿ 16 ನವಂಬರ್ದಂದು ಈ ಒಂದು ಸಮಾರೋಪ ಸಮಾರಂಭವನ್ನು ಇಟ್ಟಿದ್ದೇವೆ. ದಿನಪೂರ್ತಿ ಬಂಟರ ಸಂಘದಲ್ಲಿ ಹಲವಾರು ಯೋಜನೆಗಳಿವೆ. ಹೆಚ್ಚು ಮಾತಾಡುವ ಸಮಯ ಅಲ್ಲ. ಇದರ ಮುಂಚೆ ಹಲವಾರು ಬಾರಿ ನಾವು ಮಾತಾಡಿದ್ದೇವೆ. ಒಂದು ಬೇಸರ ಸಂಗತಿ ಅಂತ ಹೇಳಿದರೆ, ಆಗ ಸುಮನ್ರವ್ರು ಹೇಳಿದರು, ನಮ್ಮ ಊರಿನವಲೇ ಇದೇ ಊರಿನಲ್ಲಿ ಹುಟ್ಟಿ ಆಯಾ ಕಾರಣಕ್ಕಿಂತ ಪರ ಊರಿಗೆ ಹೋಗಿ ಎಲ್ಲರೂ ಒಟ್ಟಾಗಿ ಈ ಸಮಿತಿ ಊರಿನ ಅಭಿವೃದ್ಧಿಗೆ ಕೆಲಸ ಮಾಡುವಾಗ ಪ್ರೋತ್ಸಾಹ ನೀವು ಕೊಟ್ಟಿದ್ದೀರಿ, ಇನ್ನು ಮುಂದೆ ಕೂಡ ಕೊಡಬೇಕು. ಇವತ್ತಿನ ಸಭೆ ನೋಡುವಾಗ ಭಾಳ ಖುಷಿ ಆಗ್ತದೆ. ಭಾಳ ನಮ್ಮ ಜಯಕೃಷ್ಣ ಶೆಟ್ಟರು ಜನ ಬರುವೇರತ್ತಾ ಅಂತ ನಿನ್ನೆ ರಾತ್ರಿ ಇವತ್ತು ಬೆಳಿಗ್ಗೆ ಕೂಡ ಅವರ ಜಪದ ಹಾಗೆ ಕೇಳ್ತಾಯಿದ್ರು. ಇದೇ ರೀತಿ ಪ್ರೋತ್ಸಾಹ ಕೊಡ್ತೀರಿ. ಐ ಅಶ್ಯೂರ್ ಯು, ನಮ್ಮ ಸಮಿತಿಯಲ್ಲಿ ಎಲ್ಲ ಪ್ರೊಫೆಷನಲ್ ಇದ್ದಾರೆ. ಚಾರ್ಟರ್ಡ್ ಅಕೌಂಟ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಆರ್ಕಿಟೆಕ್ಟ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಸುಪ್ರೀಂ ಕೋರ್ಟ್ ಲಾಯರ್ಸ್ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿದ್ದಾರೆ, ತಜ್ಞರಿದ್ದಾರೆ. ಈಗ ಇತ್ತೀಚೆಗೆ ನಮಗೆ ಇನ್ನೊಂದು ಬಲ ಬಂದಿದೆ. ಗಣೇಶ್ ಕಾರ್ಣಿಕ್ರವರು ನಮ್ಮ ಜಿಲ್ಲಾ ಅಡ್ವೈಸರ್ ಆಗಿ ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಾವು ಒಟ್ಟಿಗೆ ಕೆಲಸ ಮಾಡುವ. ನಮ್ಮ ಸ್ಲೋಗನ್ ಪರಿಸರ, ಗಾಳಿ, ನೀರು ಮತ್ತು ಭೂಮಿಯನ್ನು ರಕ್ಷಿಸಿ ನಿಮ್ಮ ಪರಿಸರವನ್ನು ಸ್ವಚ್ಛ ಮಾಡಿ, ಅಭಿವೃದ್ಧಿ ಮತ್ತು ಕೈಗಾರಿಕೆಗಳನ್ನು ಬೆಂಬಲಿಸಿ, ಉದ್ಯೋಗವನ್ನು ಸೃಷ್ಟಿಸಿ, ಬಡತನ ರಹಿತವಾಗಿ ಬಾಳೋಣ. ಇದು ನಮ್ಮದು. ನಮ್ಮ ಜಾತಿ, ನಮ್ಮ ಧರ್ಮವನ್ನು ಪ್ರೀತಿಸುವುದು ನಮ್ಮ ಜವಾಬ್ದಾರಿ. ಆದರೆ ಇತರ ಜಾತಿ ಮತ್ತು ಧರ್ಮವನ್ನು ಪ್ರೀತಿಸುವುದು, ಗೌರವಿಸುವುದು ನಮ್ಮ ಅತ್ಯುನ್ನತ ಜವಾಬ್ದಾರಿ. ದಟ್ ಇಸ್ ದ ನೀಡ್ ಆಫ್ ದ ಅವರ್. ವಿ ಮಸ್ಟ್ ರೆಸ್ಪೆಕ್ಟ್ ಅದರ್ ಕಮ್ಯುನಿಟಿ. ಲೆಟ್ ಅಸ್ ಆಲ್ ಟುಗೆದರ್ ಲಿವ್ ಆ್ಯಸ್ ಬ್ರದರ್ಸ್. ಇಷ್ಟು ಹೇಳಿ ಇಂಥ ಒಂದು ಅವಕಾಶಕ್ಕೆ ಮುಖ್ಯವಾಗಿ ಜಸ್ಟಿಸ್ ಅವರಿಗೆ ಅವ್ರು ಹೇಳಿದೆ, ಸುಮನ್ ಅವರಿಗೆ, ಯಾಕಂದರೆ ಯು ಆರ್ ಹಿಯರ್ ಟು ಲಿಸನ್ ಟು ಮೀ. ಐ ಆಮ್ ಎ ಸ್ಮಾಲ್ ಪರ್ಸನ್ ಸರ್, ಬಟ್ ಗಾಡ್ ಹ್ಯಾಸ್ ಗಿವನ್ ಮೀ ಆಪರ್ಚುನಿಟಿ ಟು ಸರ್ವ್ ಇನ್ ಮೆನಿ ಆರ್ಗನೈಸೇಷನ್. ಬಟ್ wherever I do my work like others, I also contribute commitment. Thank you. Very good program. Thank you, sir.